ಏನ್ ಗುರು ಇದು ಮ್ಯಾಚ್ ಇದು ಇನ್ನು ತಲೆಗಿರು ಅಂತ ಐತೆ ನನ್ಗೆ. ಅಯ್ಯೋ, ಬೆಸ್ಟ್ ಮ್ಯಾಚ್ ಗುರು. ಬೆಸ್ಟ್ ಅಂದ್ರೆ IPL WPL ಬೆಸ್ಟ್ ಮ್ಯಾಚ್ ಇದು. ಅಯ್ಯೋ, ಇನ್ನಾದ್ರೂ ಒಂಥರ ಭಯ ಆಗ್ತೈತೆ ನಮ್ಗೆ. ಲಾಸ್ಟ್ ಓವರ್ ಹೋಗ್ತಿದ್ರೆ ಲಾಸ್ಟ್ ಓವರ್ ನೋಡ್ತಾ ಇದ್ರೆ ಇನ್ನೂ ಭಯ ಆಗ್ತಿದೆ. ಮುಗಿದಿದೆ ಮ್ಯಾಚ್ ಆದ್ರೆ ಇವಾಗ್ಲೂ ಕೂಡ ನನ್ಗೆ ಭಯ ಆಗ್ತಿದೆ. ಸೊ ಎಲ್ಲಿ RCB ಇನಿಷಿಯಲ್ ಅಲ್ಲಿ ಚೆನ್ನಾಗಿ ಆಡ್ಕೊಂಡ್ ಬಂದ್ರು. ಸೊ ಲಾಸ್ಟ್ ಎಂಡ್ ಅಲ್ಲಿ ಎಲ್ಲಿ ಅಪ್ಪ ಹೋಯ್ತು ಮ್ಯಾಚ್ ಅನ್ನೋ ತರ ಫೀಲ್ ಆಗ್ತಿತ್ತು. ಆತರ ಭಯ ಆಗ್ತಿತ್ತು ಒಂಥರ. ಸೊ ಇನ್ನಾದ್ರೂ ಒಂಥರ ತೆಗ್ಗಿರ್ರ ಅಂತೈತೆ ಗುರುವೆ. ಏನ್ ಮ್ಯಾಚ್ ಇದು. ಸೊ ಬೆಸ್ಟ್ ಮ್ಯಾಚ್ WPL ಬೆಸ್ಟ್ ಮ್ಯಾಚ್ ಅಪ್ಪ ಇದು. ಸಾಕದಾಗಿತ್ತು ಮ್ಯಾಚ್ ಮಾತ್ರ. ಸೊ ಯಾವ ತರ ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ, ಎಲ್ಲಿಗೆ ಎಂಡ್ ಮಾಡ್ಲಿ, ಎಲ್ಲಿ ಸ್ಟಾರ್ಟ್ ಮಾಡ್ಲಿ ಏನೂ ಗೊತ್ತಾಗ್ತಾ ಇಲ್ಲ. ಸೊ ಮ್ಯಾಚ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು, ಅಲ್ಟಿಮೇಟ್ ಆಗಿತ್ತು. ಈ ತರ ಮ್ಯಾಚ್ ಗಳು ಆಗ್ಬೇಕಾಗಿತ್ತು. ಸೊ ಈ ತರ ಫೈನಲ್ ಆಯ್ತಲ್ಲ, ಅದು ಖುಷಿ ಆಗಿರೋದೆಲ್ಲರಿಗೂ. ಸೊ ಬೆಸ್ಟ್ ಅಂದ್ರೆ ಬೆಸ್ಟ್ ಮ್ಯಾಚ್, ಬೆಸ್ಟ್ ಫೈನಲ್ ಇದು. ಸೊ ಸಕ್ಕತ್ತಾಗಿ ಆಡಿದ್ರು RCB, ಚೆನ್ನಾಗ್ ಆಡಿದ್ರು. ಈ ಕಡೆ ಡೆಲ್ಲಿ ಕೂಡ ಚೆನ್ನಾಗ್ ಆಡಿದ್ರು. ಬಟ್ ವಿನ್ ಆಗಿರೋದು ನಮ್ಮ RCB. ಸೊ ಇವಾಗ್ಲೂ ಒಂಥರ ಯಾವ ತರ ಹೇಳೋದು, ಖುಷಿ ಆಗ್ತಿದೆ, ಒಂದ್ ಕಡೆ ಭಯನೂ ಆಗ್ತಿದೆ. ಅದೇ ಯಾವ್ದೋ ಇವತ್ತು RCB ನ ವಿನ್ ಮಾಡಿಸಿದ್ರು ಲಾಸ್ಟ್ ಓವರ್ ಅಲ್ಲಿ. ಸೊ ಅದಕ್ಕಿಂತ ಮುಂಚೆ ಸೊ ಫಸ್ಟ್ ಇಂದ ಹೋಗ್ಬಿಡೋಣ. ಸೊ ಅಲ್ಟಿಮೇಟ್ ಮ್ಯಾಚ್ ಕೋರ್ ಇದು. ಯಾರಾದ್ರೂ ಮಿಸ್ ಮಾಡ್ಕೊಳ್ಬೇಡಿ, ಹೈಲೈಟ್ಸ್ ನ ಹೋಗಿ ನೋಡಿ ಇವಾಗಾದ್ರೂ ಅಂತ. ನಮ್ಗೆ ಇನ್ನೊಂದ್ಸತಿ ನೋಡ್ಬೇಕು ಮೂವಿ ಅನ್ಸುತ್ತಲ್ಲ, ಮೂವಿ ತರ ಇನ್ನೊಂದ್ಸತಿ ನೋಡ್ಬೇಕು ಅನ್ನೋ ತರ ಒಂದ್ ಮ್ಯಾಚ್ ಇದು. ಸೊ ಯಾರು ನೋಡಿಲ್ಲ ಹೈಲೈಟ್ಸ್ ನ ನೋಡಿ, ನಾನು ಇನ್ನೊಂದ್ಸಲಿ ನೋಡ್ಬೇಕು. ಸೊ ಫಸ್ಟ್ ಇಂದ ಹೋಗ್ಬಿಡೋಣ ಮ್ಯಾಚ್. ಫಸ್ಟ್ ಟಾಸ್ ನ RCB ಗೆದ್ದು ಬೌಲಿಂಗ್ ಅಂತ ಹೇಳ್ತಾರೆ. ಸೊ ಬ್ಯಾಟಿಂಗ್ ಗೆ ಬಂದಂತ DC ಅವರು ಚೆನ್ನಾಗಿ ಸ್ಟಾರ್ಟ್ ಮಾಡ್ತಾರೆ. ಪವರ್ ಪ್ಲೇ ದಲ್ಲಿ ಅಮಲ್ ಡಿಮಿಲ್ ಅಂತಾನೆ ಬ್ಯಾಟಿಂಗ್ ಮಾಡ್ತಾರೆ. ಯಾರು ಲಿಜ್ ಅಲಿ ಮತ್ತೆ ನಮ್ಮ ಶಫಾಲಿ ವರ್ಮಾ ಅವರು ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಇಬ್ರು ಸೇರಿ. ಓ, ನಾನ್ ಅನ್ಕೊಂಡಿದ್ವಿ ಯಾವನಪ್ಪ ಇವರು ಫೈನಲ್ ಈ ತರ ಆಡ್ತಿದಾರೆ ಅಂತ. ಡಮ್ಮಲ್ ಡಿಮಿಲ್ ಫೈರ್ ಬ್ಯಾಟಿಂಗ್ ತರ ಆಡ್ತಿದ್ರು ಪವರ್ ಪ್ಲೇ ದಲ್ಲಿ. ಸೊ 37 ರನ್ಸ್ ಗೆನೋ ಲಿಜ್ ಅಲಿ ಔಟ್ ಆಗ್ತಾರೆ. ಆಮೇಲೆ ಶಫಾಲಿ ವರ್ಮಾ ಒಂದು 20 ರನ್ಸ್ ಗೆನೋ ಔಟ್ ಆಗ್ತಾರೆ. ಆಮೇಲೆ ಬಂದಂತ ಲಾರಾ ಉಲ್ಫರ್ಟ್ ಅವರು ತುಂಬಾ ಚೆನ್ನಾಗಿ ಆಡಿದ್ರು. ಮತ್ತೆ ಜಮೀಮಾ ರೋಡ್ರಿಗರ್ಸ್ ಆಡಿದ್ ಮಾತ್ರ ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಕ್ಲಾಸ್ ಇನ್ನಿಂಗ್ಸ್ ಗುರುವೆ. ಏನ್ ಶಾರ್ಟ್ಸ್ ಆಡಿದ್ರು ಅಂದ್ರೆ ಕವರ್ ಡ್ರೈವ್ ಆಗ್ಲಿ, ಎಕ್ಸ್ಟ್ರಾ ಕವರ್ ಡ್ರೈವ್, ಯಪ್ಪ ಏನ್ ಬ್ಯಾಟಿಂಗ್ ಜಮೀಮಾ ರೋಡ್ರಿಗರ್ಸ್. ನೈಸ್ ಬ್ಯಾಟಿಂಗ್, ಕ್ಲಾಸಿ ಬ್ಯಾಟಿಂಗ್. ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತಾರಲ್ಲ, ಆತರ ಅವರು ಸಕ್ಕದಾಗಿ ಆಡಿದ್ರು ಇವತ್ತು. ಸೊ 50 ನ ಸ್ಕೋರ್ ಮಾಡ್ಕೊಂಡ್ರು, 50+ ಸ್ಕೋರ್ ನ ಹೊಡೆದ್ರು ಅವರು. ಅರೌಂಡ್ 57 ಏನೋ ಮಾಡಿದ್ರು ಅವರು ಕೂಡ. ಸೊ ನನ್ಗಂತೂ ಜಮೀಮಾ ರೋಡ್ರಿಗರ್ಸ್ ಇನ್ನಿಂಗ್ಸ್ ಮಾತ್ರ ಮಸ್ತ್ ಆಗಿ ಇಷ್ಟ ಆಯ್ತು ಗುರುವೆ. ಸಕ್ಕದಾಗಿ ಆಡಿದ್ರು ಅವರು, ಕೆಳಗಡೆನೆ ಆಡಿದ್ರು, ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ನನ್ಗಂತೂ ಅವ್ರ ಬ್ಯಾಟಿಂಗ್ ತುಂಬಾನೇ ಇಷ್ಟ ಆಯ್ತು. ಕ್ಲಾಸಿ ಶಾಟ್ ಗಳನ್ನ ಆಡ್ತಿದ್ರು ಜಾಸ್ತಿ. ಸೊ ಹಾಗಾಗಿ ಸಕ್ಕದಾಗ ಅವ್ರ ಬ್ಯಾಟಿಂಗ್ ತುಂಬಾ ಇಷ್ಟ ಆಯ್ತು. ಮತ್ತೆ ಲಾರಾ ಉಲ್ಫರ್ಟ್ ಅವರು ಕೂಡ ಸಕ್ಕದಾಗೆ ಬ್ಯಾಟಿಂಗ್ ಮಾಡಿದ್ರು. ಸೊ ಈ ಕಡೆ ಮತ್ತೆ ಲಾಸ್ಟ್ ಎಂಡ್ ಫಿನಿಶರ್ ಆಗಿ ಬಂದಂತ ಶಿನೆಲ್ ಹೆನ್ರಿ ಅವ್ರು ಹೊಡೆದ್ರು. ಸ್ವಾಮಿ ತಲೆಗೆರ್ರ ಅಂತ ಕರೀತಾ ಇತ್ತು. ಇವನ್ ಹೊಡೆದಿದ್ದವ್ರು ಲಾಸ್ಟ್ ಅಲ್ಲಿ. ಇದು ನಮ್ಮ ನದೀನ್ ಡಿಕ್ಲರ್ಗೆನೆ ಬಿಟ್ಟಿಲ್ಲ ಅವರು. ಹೊಡೆದ್ರು ಸಾಕಾದಾಗೆ ಹೊಡೆದ್ರು ಲಾಸ್ಟ್ ಅಲ್ಲಿ. ಸೊ ನಾನ್ ಅನ್ಕೊಂಡಿದ್ದೆ ಒಂದ್ ಟೈಮ್ ಅಲ್ಲಿ ಇದು 200 ಆಗೋದಿಲ್ಲ ಸ್ಕೋರ್, ಆದ್ರೆ 190 185 ಆಗ್ಬೋದು ಅಂತ. ಸೊ ಶಿನೆಲ್ ಹೆನ್ರಿ ಇದಕ್ಕೆ ಹೊಡೆದ್ರು ನಮ್ಮ ನದೀನ್ ಡಿಕ್ಲರ್ಗೆ. ಸೊ ಆ ಓವರ್ ಅಲ್ಲಿ 20+ ರನ್ಸ್ ಏನೋ ಬರುತ್ತೆ ಅನ್ಕೋತೀನಿ. ಸೊ ಅದು ತುಂಬಾ ಕಾಸ್ಟ್ಲಿಯಸ್ಟ್ ಓವರ್ ಆಗುತ್ತೆ. ಸೊ ಅಲ್ಲಿ ಲಾಸ್ಟ್ ಓವರ್ ಆದ್ಮೇಲೆ ಇವ್ರದ್ದು ಸ್ಕೋರ್ ಆಗುತ್ತೆ 204 ಏನೋ ಆಗುತ್ತೆ, 403 ಆಗುತ್ತೆ. ಸೊ 20 ಓವರ್ ಆದ್ಮೇಲೆ ಇವ್ರ ಸ್ಕೋರ್ ಆಗಿದ್ದು 204, ಅಂದ್ರೆ 214 ರನ್ ಆಯ್ತು ಇವ್ರದ್ದು, ಡೆಲ್ಲಿ ಅವ್ರದ್ದು ಟೀಮ್ ಸ್ಕೋರ್. ಸೊ ಇದನ್ನ ಚೇಸ್ ಮಾಡಕ್ ಬಂದಂತ ನಮ್ಮ RCB ಇವ್ರು ಏನ್ ಬ್ಯಾಟಿಂಗ್ ಆಡಿದ್ರು ಡೆಲ್ಲಿ. ಇವ್ರ ಅದಕ್ಕೆ ಪ್ರತಿ ಉತ್ತರ ಆಗಿ 204 ನ ಚೇಸ್ ಮಾಡಕಂತ ಬಂದಂತ ನಮ್ಮ RCB ಅವ್ರ ಏನ್ ಫೈರ್ ಮಾಡಿದ್ರಲ್ಲ ನಮಗೆ, ಇವ್ರು ಅಪೋನೆಂಟ್ ಇವ್ರನ್ನು ಫೈರ್ ಮಾಡಿದ್ರು. ಆ ತರ ಬ್ಯಾಟಿಂಗ್ ಮಾಡಿದ್ರು, ಸಕ್ಕದಾಗಿ ಬ್ಯಾಟಿಂಗ್ ಮಾಡಿದ್ರು. ನೀವು ನಮ್ಗೆಲ್ಲ ಹೊಡಿಯೋದು ಪವರ್ ಪ್ಲೇದಲ್ಲಿ, ನಾವು ಹೊಡಿ ತೋರಿಸ್ತೀವಿ ಅನ್ನೋ ತರ ಇದನ್ನ ಚೇಸ್ ಮಾಡಕ್ ಬಂದಂತ RCB, 204 ನ ಚೇಸ್ ಮಾಡಕ್ ಬಂದಂತ RCB. ಸೊ 204 ನ ಚೇಸ್ ಮಾಡಕ್ ಬಂದಂತ ನಮ್ಮ RCB ಏನ್ ಬ್ಯಾಟಿಂಗ್ ಇದು. ನಾನು ಪವರ್ ಪ್ಲೇದಲ್ಲಿ ಫಸ್ಟ್ ವಿಕೆಟ್ RCB ಬೇಗನೆ ಬೀಳುತ್ತೆ ಅಂದ್ರೆ ಗ್ರೇಸ್ ಹಾರಿಸ್ ಅವರು ತುಂಬಾ ಬೇಗ ಔಟ್ ಆಗ್ತಾರೆ, ಫಸ್ಟ್ ಓವರ್ ಅಲ್ಲೇನೆ ಔಟ್ ಆಗ್ತಾರೆ. ಸೊ ಅವ್ರು ಔಟ್ ಆದ್ಮೇಲೆ ಬಂದಂತ ಜಾರ್ಜಿಯಾ ಬಾಲ್, ನಾವು ಫಸ್ಟ್ ಇಂದಾನೇ ಹೇಳ್ತಾ ಇದ್ದೆ
ಲಿಂಜಿ ಸ್ಮಿತ್ ನ ಕೂರಿಸಿ ಜಾರ್ಜ್ ವಾಲ್ ಆಡಿಸಿಯಪ್ಪ ಅಂತ. ಸೊ ಇವಾಗ ಅವರು ವ್ಯಾಲ್ಯೂ ಏನಂತ ಗೊತ್ತಾಗಿರುತ್ತೆ ಎಲ್ಲಾರು. ಇವನ್ ಗುರು ಆಡಿದ್ದು ಜಾರ್ಜ್ ವಾಲ್ ಬ್ಯಾಟಿಂಗ್ ಯಪ್ಪ, ಯಾರಾದ್ರೂ ಜಾರ್ಜ್ ವಾಲ್ RCB ಮೇಲೆ ಆಡಿದ್ರು ಒಂದ್ಸಲ, ಅಂದ್ರೆ 99 ನಾಟ್ ಔಟ್ ಆಗಿದ್ರು. ಸೊ ಅದೇ ತರ ಬ್ಯಾಟಿಂಗ್ ನ ಇವತ್ತು ಆಡಿದ್ರು, ಸಕ್ಕತ್ತಾಗಿ ಆಡಿದ್ರು. ಕ್ಲಾಸಿ ಬ್ಯಾಟಿಂಗ್, ತುಂಬಾನೇ ಮಸ್ತಾಗಿ ಆಡಿದ್ರು ಬ್ಯಾಟಿಂಗ್ ಮಾತ್ರ ಅವರು. ಸಖತ್ತಾಗಿ ಆಡಿದ್ರು. ಇನ್ನು ಪವರ್ ಪ್ಲೇ ದಲ್ಲೇ ಗ್ರೇಸರ್ಸ್ ನ ಕರ್ಕೊಳ್ತಾರೆ. ಸೊ ಅವ್ರು ಔಟ್ ಆದ್ಮೇಲೆ ಬಂದಂತ ನಮ್ಮ ಜಾರ್ಜ್ ವಾಲ್, ಏನ್ ಗುರು ಬ್ಯಾಟಿಂಗ್, ಅವ್ರದ್ದು ಬ್ಯಾಟಿಂಗ್ ನೋಡ್ಬೇಕಾಗಿತ್ತು. ಅದೇ ಒಂದ್ಸತಿ RCB ಮೇಲೆ ಆಡಿದ್ರು ಅವರು, UP ಅಲ್ಲಿ ಇರ್ಬೇಕಾದ್ರೆ ಅವರು 99 ನಾಟ್ ಔಟ್ ಇರ್ತಾರೆ. ಸೊ ಅದೇ ತರ ಸೇಮ್ ಬ್ಯಾಟಿಂಗ್ ಇವತ್ತು ಆಡಿದ್ರು ಗುರುವೆ. ಇವ್ರದ್ದು ಮೋಸ್ಟ್ಲಿ 2ನೇ 50 ಇದು. ಬ್ರಿಲಿಯಂಟ್ ಆಗಿ ಆಡಿದ್ರು ಇನ್ನಿಂಗ್ಸ್ ಮಾತ್ರ ಇವತ್ತು, ತುಂಬಾನೇ ಮಸ್ತ್ ಆಗಿ ಆಡಿದ್ರು. ಒಂದೊಂದ್ ಶಾಟ್ ಇರ್ಬೋದು, ಅದು ಹಿಂದೆ ಎತ್ತಾಕಿರೋ ಶಾಟ್ ಇರ್ಬೋದು, ಮುಂದೆ ಫ್ರಂಟ್ ಫುಟ್ ಶಾಟ್ ಇರ್ಬೋದು, ಎಲ್ಲ ಸಕ್ಕತ್ತಾಗಿ ಹೊಡೆದ್ರು. ಯಾವ ಒಬ್ರಿಗೂ ಬಿಟ್ಟಿಲ್ಲ. ಮ್ಯಾರಿಸನ್ ಕಪ್ ಅವ್ರಿಗೆ ನೋಡ್ಕೊಂಡ್ ನೋಡ್ಬೇಕಂತ ಹೇಳ್ತಿದ್ರು ಎಲ್ಲರೂ. ಸೊ ಅವ್ರಿಗೇನೆ ಬಿಟ್ಟಿಲ್ಲ, ಊರ್ಗೇನೆ ಆಡ್ಸ್ಕೊಂಡ್ ಹೊಡೆದ್ರು ಇವತ್ತು ಜಾರ್ಜ್ ವಾಲ್. ಸೊ ಸಕ್ಕತ್ತಾಗಿ ಆಡಿದ್ರು. ಸ್ಮೃತಿ ಮಂದನ ಕೂಡ ಏನ್ ಕಮ್ಮಿ ಏನ್ ಆಡಿಲ್ಲ. ಸೊ ಇವ್ರನ್ನ ಮ್ಯಾಚ್ ಮಾಡೋಕ್ಕಿಂತ ಇವ್ರನ್ನ ಮ್ಯಾಚ್ ಮಾಡೋಕ್ಕೂ ಇವ್ರು ಬೇರೆ ಲೆವೆಲ್ ಅಲ್ಲೇ ಬ್ಯಾಟಿಂಗ್ ಮಾಡೋರು ಸ್ಮೃತಿ ಮಂದನ್. ಏನಂದ್ರೆ ಇವ್ರು ಇವಾಗ 30 40 ರನ್ಸ್ ಆತರ ಇರ್ಬೇಕಾದ್ರೆ ಇವರು 25 27 50 ಆತರ ಏನೋ ಮಾಡ್ಕೊಂಡ್ರು. ಸೊ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಇಬ್ರು ಮಾತ್ರ. ಸೊ ಇಬ್ರು ಕೂಡ ಮಸ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಇಬ್ರು ಸೇಮ್ ಸ್ಕೋರ್ ನ ತಗೊಂಡ್ ಹೋಗ್ತಾರೆ. ಇಬ್ರು 70 70 70 70 80 70 ಹತ್ರ. ಇಬ್ರು ಸೇಮ್ ಸ್ಕೋರ್ ನ ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ರು. 60 60 70 70 ತುಂಬಾನೇ ಮಸ್ತಾಗಿ ಆಡಿದ್ರು. ಸೊ ಇದನ್ನು ಅನ್ಕೋತೀನಿ, ನನ್ಗೆ ಗೊತ್ತಿಲ್ಲ, ಇದನ್ನ ಬೆಳಿಗ್ಗೆ ಹೇಳ್ತೀನಿ. ಸೊ ಮೋಸ್ಟ್ಲಿ ಇದು ಕೂಡ ಪಾರ್ಟ್ನರ್ಶಿಪ್ ರೆಕಾರ್ಡ್ ಆಗಿರ್ಬೋದು. ಸೊ ಅರೌಂಡ್ 160 150 ಪ್ಲಸ್ 160 ಪ್ಲಸ್ ಪಾರ್ಟ್ನರ್ಶಿಪ್ ಆಡಿದ್ದಾರೆ ಇವತ್ತು ಇಬ್ರು ಸೇರಿ. ಸೊ ಈ ಸೀಸನ್ ದಲ್ಲಿ ಇದು ಹೈಯೆಸ್ಟ್ ರನ್ಸ್ ಪಾರ್ಟ್ನರ್ಶಿಪ್ ಇಬ್ಬರ ನಡುವೆ ಬಂದಿರೋದು ಈ ಸೀಸನ್ ಅಲ್ಲಿ, ಅಂದ್ರೆ 4 ಸೀಸನ್ WPL. ಈ ಸೀಸನ್ ಅಲ್ಲಿ ಹೈಯೆಸ್ಟ್ ಎವರ್ ಪಾರ್ಟ್ನರ್ಶಿಪ್ ಇದು. ಸೊ ಹಿಂದೆ ಗೊತ್ತಿಲ್ಲ. ಸೊ ಬೆಳಗ್ಗೆ ಅದನ್ನೆಲ್ಲ ರಿಸರ್ಚ್ ಮಾಡಿ ನಿಮ್ಗೆಲ್ಲ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ, ಇದೆ ಹೈಯೆಸ್ಟ್ ಇಲ್ಲ ಬೇರೆ ಇದೆ ಅಂತ. ಸೊ ನನ್ನ ಪ್ರಕಾರ ಒಂದು ಮೆಗ್ಲಾನಿಂಗು ಮತ್ತೆ ಶಫಾಲಿ ವರ್ಮಾ ಅವ್ರದ್ದೇನೋ ಒಂದಿದೆ, ಬಟ್ ಇದು ಗೊತ್ತಿಲ್ಲ. ಸೊ ನೋಡ್ಬಿಟ್ಟು ನಾಳೆ ಹೇಳ್ತೀನಿ. ಬಟ್ ಅದು ಬಿಟ್ರೆ ಏನ್ ಗುರು ಬ್ಯಾಟಿಂಗ್ ಇವ್ರಿಬ್ಬರದು. ನಾ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅನ್ಸಿದ್ದು ಇವರಿಬ್ರೇನೆ ಮ್ಯಾಚ್ ಮುಗಿಸ್ತಾರೆ ಅಂತ. ಅರೌಂಡ್ ಇನ್ನು 1 ಓವರ್ ಒಳಗಡೆನೆ ಮುಗಿಸ್ಬೋದು ಅಂತ ನನ್ಗೆ ಅನ್ಸಿದ್ದು. ಸೊ ಇವರು ಇನ್ನೇನ್ ಹರಿಯಲ್ಲಿ ಇರ್ತಾರೆ ಮುಗಿಸ್ಬೇಕಾದ್ರೆ. ಸೊ ಅಲ್ಲಿ ನಮ್ಮ ಜಾರ್ಜ್ ವಾಲ್ ಔಟ್ ಆಗ್ತಾರೆ. ಸೊ ಇವ್ರು ಇಂದಾನೆ ಸ್ಮೃತಿ ಮಂದನ ಕೂಡ ಔಟ್ ಆಗ್ತಾರೆ. ಇವರು 79 ಏನೋ ಔಟ್ ಆಗ್ತಾರೆ. ಜಾರ್ಜ್ ವಾಲ್ 79 ಏನೋ ಔಟ್ ಆಗ್ತಾರೆ. ಆಮೇಲೆ ಸ್ಮೃತಿ ಮಂದನ ಕೂಡ 87 ಏನೋ ಔಟ್ ಆಗ್ತಾರೆ ಇವರು. ಸೊ ಅಲ್ಲಿಂದ ಸ್ವಲ್ಪ ಇನ್ನೂ ಮ್ಯಾಚ್ ಕ್ಲೋಸ್ ಆಗ್ತಾ ಹೋಗುತ್ತೆ. ಅವ್ರಿಗೂ ಕೂಡ ಗೆಲ್ಲೋ ಚಾನ್ಸ್ ಇರುತ್ತೆ, ನಮಗೂ ಕೂಡ ಗೆಲ್ಲೋ ಚಾನ್ಸ್ ಇರುತ್ತೆ. ಇದು ಎರಡು ಹಿಂಗಿರುತ್ತೆ ಮ್ಯಾಚ್. ಸೊ ಯಾರ ಕಡೆ ಹೋಗುತ್ತಂತ ಹೇಳಕ್ಕಾಗಿಲ್ಲ ಆ ಟೈಮಲ್ಲಿ, ಯಾರ ಕಡೆ ಹೋಗುತ್ತಂತ ಮ್ಯಾಚ್ ಹೇಳಕ್ಕಾಗಿಲ್ಲ ಆ ಟೈಮಲ್ಲಿ. ಸೊ ರಿಚಾ ಘೋಷ್ ಕೂಡ ಬೇಗ ಔಟ್ ಆದ್ರೆ ಇವತ್ತೇನು ಅವ್ರಿಂದ ಆತರ ಏನ್ ಕಾಂಟ್ರಿಬ್ಯೂಷನ್ ಬಂದಿಲ್ಲ ಇವತ್ತು. ಸೊ ಅವ್ರು ಔಟ್ ಆದ್ರು. ಈ ಕಡೆ ಸ್ಮೃತಿ ಕೂಡ ಔಟ್ ಆದ್ರು. ಆಮೇಲೆ ರಾಧಾ ಯಾದವ್ ಮತ್ತೆ ನದೇನ್ ಡಿಕ್ಲರ್ಕ್ ಇವ್ರು ನಿಂತ್ಕೊಂಡ್ಬಿಟ್ಟು ನಮ್ಗೆ ಒಂದ್ಸತಿ ಅನ್ಸಿತ್ತು ಲಾಸ್ಟ್ ಓವರ್ ಅಲ್ಲಿ ನದೇನ್ ಡಿಕ್ಲರ್ಕ್ ಅವರು ರಾಧಾ ಯಾದವ್ ಒಂದ್ ಸಿಂಗಲ್ ಕೊಡ್ತಾರೆ. ಯಾಕಪ್ಪ ಸಿಂಗಲ್ ಕೊಟ್ರು, ಇವರೇ ಮುಗಿಸ್ಬೋದಾಗಿತ್ತಲ್ಲ ಮ್ಯಾಚ್ ಅಂತ ನನ್ಗೆ ತಲೆಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತು. ಇವ್ರು ಮಾಡಿರೋದ್ ನೋಡಿ, ಸಿಂಗಲ್ ಯಾಕಪ್ಪ ಕೊಟ್ರು ಅಂತ. ಸೊ ರಾಧಾ ಯಾದವ್ ನನ್ನಲ್ಲೂ ಕೇಪಬಿಲಿಟಿ ಇದೆ, ನಾನು ಹೊಡಿತೀನಿ ಅಂತ ತೋರಿಸ್ಬಿಟ್ಟು ಒಂದ್ ಬೌಂಡ್ರಿನ ಎಕ್ಸ್ಟ್ರಾ ಕವರ್ ಮೇಲೆ ಎತ್ತಾಕ್ತಾರೆ. ಆ ಬೌಂಡ್ರಿ ಮೂಲಕ RCB ಅವರು ಒಂದು ರೆಕಾರ್ಡ್ ಚೇಸ್ ನ ಮಾಡ್ತಾರೆ. WPL ಹಿಸ್ಟ್ರಿಯಲ್ಲೇ ಇವ್ರದೇ ಹೈಯೆಸ್ಟ್ ಇತ್ತು. 202 ಅಂದ್ರೆ 202 ರನ್ ಏನೋ ಚೇಸ್ ಮಾಡಿದ್ರು. ಅದೇ ಹೈಯೆಸ್ಟ್ ಇತ್ತು RCBದು. ಇವಾಗ ಅವ್ರ ರೆಕಾರ್ಡ್ ಅವರೇ ಬ್ರೇಕ್ ಮಾಡ್ಕೊಂಡು ಹೊಸ ರೆಕಾರ್ಡ್ ನ ಮಾಡಿದ್ದಾರೆ. 204 ನ ಚೇಸ್ ಮಾಡಿ ಹೈಯೆಸ್ಟ್ ಎವರ್ ರನ್ ಚೇಸ್ ಮಾಡಿದಂದ್ರೆ ಅದು ನಮ್ಮ RCB. ಸೊ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಸೊ ಈ ತರ ರೆಕಾರ್ಡ್ ಬ್ರೇಕ್ ಮಾಡ್ಕೊಂಡು ಗೆಲ್ಲೋದಿದೆಯಲ್ಲ, ಸೊ ಅದು ನಮ್ಮ RCB ಕೈಲಿ ಮಾತ್ರ ಆಗೋದು ಅಂತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಸೊ ಆ ತರ ಚೇಸ್ ಮಾಡಿದಾರೆ ಗುರು, ಇನ್ನೇನ್ ಹೇಳ್ಬೇಕು. ಇನ್ನು 2 ಬಾಲ್ಸ್ ಬೇರೆ ಹೊಡ್ಬಿಟ್ಟಿದ್ದಾರೆ. ಸೊ ಇಂತೂ ಮ್ಯಾಚ್ ಗೆದ್ದಿದ್ದೀವಿ, ಒಂದು ರೆಕಾರ್ಡ್ ಚೇಸ್ ನ ಮಾಡಿ. ಸೊ RCB ಅಷ್ಟೇ. ವುಮೆನ್ಸ್ ಆರ್ ಮೆನ್ಸ್, RCB ಫಾರ್ ಎವರ್ ಅಷ್ಟೇ. ವುಮೆನ್ಸ್ ಆಡ್ಲಿ ಮೆನ್ಸ್ ಆಡ್ಲಿ, ನಮ್ಮ ಸಪೋರ್ಟ್ ಯಾವತ್ತು ಮೆನ್ಸ್ಗೆ ಯಾವ ತರ ಮಾಡ್ತೀವಿ ಅದೇ ತರ ಸಪೋರ್ಟ್ ವುಮೆನ್ಸ್ಗೂ ಇರುತ್ತೆ. ಸೊ ಹಾಗಾಗಿ
ಮೆನ್ಸ್ ವಿಮೆನ್ಸ್ ಅಂತ ಏನು ಇಲ್ಲ, ಒಂದೇ ಟೀಮ್ ಅಂದ್ರೆ RCB. ಅದು ಯಾರು ಬೇಕಾದ್ರೂ ಆಡಿರ್ಬೋದು, RCB ಅಷ್ಟೇನೆ. ಸೊ ಹಾಗಾಗಿ ಸೇಮ್ ಸಪೋರ್ಟ್ ಇತ್ತು ಇವತ್ತು RCBಗೆ ಗ್ರೌಂಡ್ ಅಲ್ಲಿ ಕೂಡ. ಸೊ ತುಂಬಾ ಜನ RCBಗೆನೆ ಸಪೋರ್ಟ್ ಮಾಡ್ತಾ ಇದ್ರು ಗ್ರೌಂಡ್ ಅಲ್ಲಿ. ಸೊ ಬ್ರಿಲಿಯಂಟ್ ಮ್ಯಾಚ್ ಇವತ್ತು. ಸೊ ಟ್ರೋಫಿನ ಗೆದ್ದಿದ್ದೀವಿ. ಇವಾಗ ನೋಡಕ್ಕಾಗಿಲ್ಲ ಅಂದ್ರೆ ಬಿಡಿ, ಬೆಳಿಗ್ಗೆ ನೋಡಿ. ಸೊ ಅದಕ್ಕೆ ಇವಾಗ್ಲೇ ಮಾಡಿದೀನಿ. ಸೊ ಆರೆಂಜ್ ಕ್ಯಾಪ್ ನಮ್ಮ ಸ್ಮೃತಿ ಮಂದಾನ್ ಅವ್ರಿಗೆ ಸಿಕ್ಕಿದೆ. ಸೊ ಹರ್ಮನ್ಪ್ರೀತ್ ಕೌರ್ ಹತ್ರ ಇತ್ತು. ಇವಾಗ ಹೈಯೆಸ್ಟ್ ರನ್ ಸ್ಕೋರರ್, ಈ ಲೀಡಿಂಗ್ ರನ್ ಸ್ಕೋರರ್ ಈ ಸೀಸನ್ ಅಲ್ಲಿ ಸ್ಮೃತಿ ಮಂದಾನ್ ಅವ್ರು ಹಾಕಿದ್ದಾರೆ. ಸೊ ಅವ್ರ ಹತ್ರ ಇದೆ ಆರೆಂಜ್ ಕ್ಯಾಪ್. ಸೊ ವಿತ್ ಆರೆಂಜ್ ಕ್ಯಾಪ್ ಜೊತೆಗೆ ಟ್ರೋಫಿನ ಹೊಡೆದಿದ್ದೀವಿ. ಸೊ ಇದಕ್ಕಿಂತ ಖುಷಿ ಬೇಕಾ? ಹೈಯೆಸ್ಟ್ ರನ್ ಚೇಸ್ ಮಾಡ್ಬಿಟ್ಟು ಗೆದ್ದಿದ್ದೀವಿ. ಈ ಕಡೆ ಆರೆಂಜ್ ಕ್ಯಾಪ್ ಕೂಡ ಸಿಕ್ಕಿದೆ, ಈ ಕಡೆ ಟ್ರೋಫಿ ಕೂಡ ಸಿಕ್ಕಿದೆ. ಸೊ ಇದಕ್ಕಿಂತ ಒಂದು ಖುಷಿ ಬೇಕಾ ಹೇಳಿ RCB ಫ್ಯಾನ್? ಇದಕ್ಕಿಂತ ಏನಾದ್ರು ಖುಷಿ ಬೇಕಾ ನಮ್ಗೆ? ಬ್ರಿಲಿಯಂಟ್ ಮ್ಯಾಚು, ಬ್ರಿಲಿಯಂಟ್ ಇನ್ನಿಂಗ್ಸ್ ಎಲ್ಲರ ಕಡೆಯಿಂದ. ಕಡೆ ಜಾರ್ಜ್ ವಾಲ್, ಸ್ಮೃತಿ ಮಂದನ ಬೆಂಕಿ ಬ್ಯಾಟಿಂಗ್ ಮಾಡೋರು. ಈ ಮ್ಯಾಚ್ ಏನಾದ್ರು ಸೋತಿದ್ರೆ ಬೇರೆ ತರ ಮಾತಾಡ್ಬೋದಾಗಿತ್ತು ನಾವು. ಯಾಕಪ್ಪ ಅಂದ್ರೆ ನಮ್ಮ ಬೌಲರ್ ಗಳೆಲ್ಲ ತುಂಬಾನೇ ಎಕ್ಸ್ಪೆನ್ಸಿವ್ ಆದ್ರೆ ಇವತ್ತು. ಎಸ್ಪೆಷಲಿ ಶ್ರೇಯಾಂಕ ಓವರ್ಗೆ 19 ರನ್ ಫಸ್ಟ್ ಓವರ್, ಸೆಕೆಂಡ್ ಓವರ್ 17 ರನ್. ಅಲ್ಲಿಂದ ಅವ್ರು ಓವರೇ ಕೊಟ್ಟಿಲ್ಲ ಸ್ಮೃತಿ ಮಂದನ. ಸೊ ನಾನ್ ಅನ್ಕೊಂಡಿದ್ದೆ ಈ ಮ್ಯಾಚ್ ಅನ್ನ ಸೋತೋದ್ರೆ ಇವತ್ತು ನಮ್ ಬೌಲರ್ ಗಳ ಕತೆ ಯಪ್ಪ ಅಂತ. ಏನ್ ಆತರ ಓಡಿಸ್ಕೊಂಡಿದ್ರು ಇವತ್ತು ಎಲ್ಲರೂ. ಏನ್ ಇಷ್ಟು ದಿನ ಮಾಡಿದ್ ಬೌಲಿಂಗ್ ಬೇರೆ, ಇವತ್ ಮಾಡ್ಯಾರ ಬೌಲಿಂಗ್ ಬೇರೆ. ಆತರ ಎಲ್ಲಾರು ಇನ್ಕ್ಲೂಡ್ ನದೀನ್ ಡಿಕ್ಲರ್ಕ್, ಶ್ರೇಯಾಂಕ, ಇವ್ರು ಲಾರೆನ್ ಬೆಲ್ ಒಬ್ರು ಬಿಟ್ಟು ಮಿಕ್ಕಿದೆಲ್ಲಾ ಬೌಲರ್ ಎಕ್ಸ್ಪೆನ್ಸಿವ್ ಆದ್ರು. 10 ರನ್ ಅಬಾನ ಇರೋದೆಲ್ಲಾರ್ದು ಎಕಾನಮಿ ನೋಡಕ್ ಹೋದ್ರೆ ಓವರ್ಗೆ 10 ರನ್ ಮೇಲೆನೆ ಕೊಡ್ತಾ ಇದಾರೆ. ಸೊ ಎಲ್ಲಾರು ದುಬಾರಿ ಆದ್ರು, ಲಾರೆನ್ ಬೆಲ್ ಒಬ್ರು ಬಿಟ್ಟು. ಸೊ ನಾನ್ ಅನ್ಕೊಂಡಿದ್ದ ಅದನ್ನೇ, ಇವ್ರೇನಾದ್ರು ಸೋತಿದ್ರೆ RCB ಇವತ್ತು ನಮ್ ಬೌಲರ್ ಗಳ ಕತೆ ಅಷ್ಟೇನಂತ. ಸೊ ಅದೆಲ್ಲ ಮಾತಾಡಕ್ಕಾಗಲ್ಲ. ಸೊ ಇವಾಗ ಗೆದ್ದಿದ್ದೀವಿ ಅಷ್ಟೇ. ಸೊ ನೆಗೆಟಿವ್ ಬೇಡ. ಸೊ ಥಿಂಕ್ ಪಾಸಿಟಿವ್. ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ಸೊ ಫೈನಲಿ RCB ಗೆದ್ದಿದ್ದಾರೆ. ಸೊ ಫುಲ್ ಖುಷಿಯಾಗಿದೆ. ಅದಕ್ಕೆ ಬೌಲರ್ ಏನ್ ಮಾಡಿದ್ರು ಬೇಡ ಅದೆಲ್ಲ ಮಾತಾಡೋದು ಅಂತ, ಬರೀ ಬ್ಯಾಟಿಂಗ್ ಬಗ್ಗೆನೆ ಮಾತಾಡಿದೀನಿ. ಸೊ ವಿನ್ ಆಗಿದೀವಿ, ಪಾಸಿಟಿವ್ ಆಗಿ ಮಾತಾಡೋಣ. ಸೊ ನೆಗೆಟಿವ್ ಜಾಸ್ತಿ ಮಾತಾಡಬಾರ್ದ್ರಿ. ಸೊ ಅದಕ್ಕೆ ಸ್ಟೇ ಪಾಸಿಟಿವ್, ಥಿಂಕ್ ಪಾಸಿಟಿವ್ ಆಗಿ ಮಾತಾಡಿ. ಇದೇ ನನ್ನ ಒಂದು ಎಲ್ಲರಿಗೂ ಹೇಳೋವಂತ ವಿಚಾರ. ಸೊ ಸ್ಟೇ ಪಾಸಿಟಿವ್ ಅಷ್ಟೇ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಜಾಸ್ತಿ ಪಾಸಿಟಿವ್ ಆಗಿರಿ. ಸೊ ಮ್ಯಾಚ್ ಗೆದ್ದಿದ್ದೀವಿ. ಸೊ ಫುಲ್ ಖುಷಿಯಲ್ಲಿದ್ದೀವಿ. ಜೈ RCB, ಕಮ್ ಆನ್.